ಉತ್ತರ ಗೃಹಗ್ರಹಣದಲ್ಲಿ ಕೌರವರು ಸೋತರು. ಸೋತ್ವಿ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಜೀವನದಲ್ಲಿ ನಾವು ಸೋತ್ವಿ ಅನ್ನೋದು ಅರ್ಥ ಆದರೆ ಮಾತ್ರ ಗೆಲ್ಲೋದು ಸಾಕು. ಭೀಷ್ಮ ಮೂರು ಪ್ರತಿಜ್ಞೆ ನರನಾರಾಯಣರು ಇರುವ ರಥವನ್ನು, ಅಂದರೆ ಅರ್ಜುನ ಮತ್ತು ಕೃಷ್ಣ ಇರುವ ರಥವನ್ನು 10 ಗಾವದ ದೂರ ಓಡಿಸ್ತೀವಿ. ಕೃಷ್ಣನ ಕೈಯಲ್ಲಿ ನಾನು ಚಕ್ರ ಹಿಡಿಸ್ತೀನಿ. ಅವನು ಎಂಥ ದಡ್ಡ, ಅವನು ದುರ್ಯೋಧನ. ಇದೆಲ್ಲ ಬೇಡ, ನನಗೆ ಪಾಂಡವರಲ್ಲಿ ಒಬ್ರನ್ನ ಕೊಲ್ಲು ಸಾಕು ಅಂದಿದ್ರೆ ನಾವು ಯಾಕೆ ಈ ಭೂಮಿಗೆ ಬಂದಿದ್ದೀವಿ ಅಂತಂದರೆ ಭಗವಂತ ನಮ್ಮನ್ನು ಕಳಿಸಿದಾಗ ಒಂದು ಉದ್ದೇಶವನ್ನು ಇಟ್ಟು. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರೊಳಗೆ ಇರುವಂಥ ಭಕ್ತಿ, ಅದನ್ನ ತೆರೆ ಮೇಲೆ ಯಾವ್ಯಾವ ಸಿನಿಮಾಗಳನ್ನು ತಂದರು, ಎಷ್ಟು ಸಿನಿಮಾಗಳಾಯಿತು, ಆಮೇಲೆ ಆ ಸಿನಿಮಾಗಳ ಚಿತ್ರೀಕರಣದ ಹಿಂದೆ ಆ ಥರದ ಕಥೆಗಳ ರೋಚಕವಾದ ಕಥೆಗಳನ್ನ ಹೇಳಿ ಗುರುಗಳೇ. ಅದು ಒಂಥರ ಈಗ ನಿಮಗೆ ಪಂಚಾಮೃತ ಭಕ್ಷ್ಯಗಳನ್ನು ಬಡಿಸಿದ್ರೆ ಯಾವ್ದು ಚೆನ್ನಾಗಿದೆ ಅಂದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ಅಣ್ಣವ್ರು ಹಂಗೆ ಖಂಡಿತವಾಗಿ. ಅಣ್ಣವ್ರ ಬಾಂಡ್ ಇಷ್ಟವಾ, ಪೌರಾಣಿಕ ಇಷ್ಟವಾ, ರಾಮ ಇಷ್ಟವಾ, ಕೃಷ್ಣ ಎಲ್ಲವೂ ಇಷ್ಟವೇ. ಹೌದು, ಅವ್ರು ಯಾವುದ್ರ ಬಗ್ಗೆ ಇಲ್ಲ, ಅದ್ಭುತವೇ ಇಲ್ಲ. ಆದರೆ ಕೊನೆಗೆ ಅದೇನೋ ಒಂದು ಹೇಳ್ತಾರಲ್ಲ, ಯಾವ್ದು ಇಷ್ಟ ನನಗೆ ಗೊಜ್ಜೋಲಕ್ಕಿ, ನನಗೆ ಅದೊಂದು ಇಷ್ಟ. ಮಾಡೋದ್ರೆಲ್ಲ ಗೊಜ್ಜೋಲಕ್ಕಿ ಶ್ರೇಷ್ಠ ಅಂತಲ್ಲ, ನನಗಿಷ್ಟ ನಿಜ. ಹಾಗೆ ನನಗೇನಾದರೂ ಆಯ್ಕೆ ಕೊಟ್ಟರೆ ಅಣ್ಣವರ ಭಕ್ತಿ ಪಾತ್ರಗಳು ನಂಗೆ ಭಾಳ ಇಷ್ಟ. ನಂಗೊಂದು 2-3 ಕಥೆಗಳಿದೆ ಅಣ್ಣವ್ರ ಜೊತೆಗೆ ಮಾತನಾಡುವಾಗ ನನಗೆ. ಇದು ನಾನು ಅವರ ಸೋದರ ಮಾವ ಯಾರೋ ಹರಿಕತೆ ಮಾಡೋರಂತೆ. ಹರಿಕತೆಯಲ್ಲಿ ತುಂಬ ಉಪಪ್ರಸಂಗಗಳು ಹೇಳ್ತಾರೆ. ಹೌದು ಹೌದು, ಅದು ಯಾವ ಕಾವ್ಯದಲ್ಲೂ ಇರಲ್ಲ, ಹರಿಕತೆ ದಾಸರೇ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರೆ. ಖಂಡಿತ. ಅದು ಅಂಥದ್ದು. ಒಂದ್ಸಲ ಅಣ್ಣವರೊಂದು ಕಥೆ ಹೇಳಿದ್ರು, ನೋಡಪ್ಪ, ದ್ಯೂತ ಇದರಲ್ಲಿ ಪಾಂಡವರು ಕೌರವರದು ದ್ಯೂತ ಆಡ್ತಾರೆ. ಪಾಂಡವರು ಸೋಲ್ತಾರೆ, ವನವಾಸಕ್ಕೆ ಹೋಗ್ತಾರೆ, ಅಜ್ಞಾತವಾಸಕ್ಕೆ ಹೋಗ್ತಾರೆ, ಎಲ್ಲ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಆದಮೇಲೆ ಅದಕ್ಕಿಂತ ಮುಂಚೆ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣ, ಕೌರವರು ಆಕ್ರಮಣ ಮಾಡ್ತಾರೆ ಪಾಂಡವರ ಮೇಲೆ. ಆಗ ಅರ್ಜುನ ಏಕಾಂಗಿಯಾಗಿ ಇಡೀ ಕೌರವ ಸೇನೆಯನ್ನು ಸೋಲಿಸ್ತಾನೆ. ಹೌದು, ಹಿಮ್ಮೆಟ್ಟಿಸ್ತಾನೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದ್ರ ವಿಶೇಷ ಏನಂದ್ರೆ ಅಣ್ಣವರು, ನೋಡಪ್ಪ, ಪಾಂಡವರು ಸೋತರು, ಜೂಜಾಟದಲ್ಲಿ ಸೋತರು, ಯುದ್ಧದಲ್ಲ ಜೂಜಾಟದಲ್ಲಿ. ಅವರಿಗೆ ಸೋತೆ ಅನ್ನೋದು ಅರ್ಥ ಆಗಿತ್ತು. ಅದಕ್ಕೆ ಅವರು ಕುರುಕ್ಷೇತ್ರದಲ್ಲಿ ಗೆಲ್ಲೋಕೆ ಸಿದ್ಧ ಆದರು. ಅದರ ಉತ್ತರ ಗೃಹಗ್ರಹಣದಲ್ಲಿ ಕೌರವರು ಸೋತರು. ಅದ್ರ ಸೋತ್ವಿ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಅವರು ಸೋತರು. ನಾನು ಇದನ್ನು ಎಲ್ಲೂ ಓದಿಲ್ಲ, ಈ ಕತೆ ನಾನು ಎಲ್ಲೂ ಓದಿಲ್ಲ. ಹೌದು, ಅಂದೆ ಅಣ್ಣವ್ರದ್ದು ಎಲ್ಲಿ ಸಿಕ್ತು ನಿಮಗೆ ಅಂತ. ನೋಡಪ್ಪ, ಎಲ್ಲರೂ ಸಿಕ್ಕಲಿ, ಆ ಕತೆ ಅವ್ರಿಗೂ ಅವ್ರು ಯಾರೋ ಸೋದರ ಭಾವ ಹೇಳಿದ್ದಂತೆ. ಆದರೆ ಜೀವನದಲ್ಲಿ ನಾವು ಸೋತ್ವಿ ಅನ್ನೋದು ಅರ್ಥ ಆದರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ. ಗೆದ್ವಿ ಅನ್ನೋದು ತಲೆ ಒಳಗಿದ್ರೆ ಅವನು ಯಾವತ್ತೂ ಮತ್ತೆ ಗೆಲ್ಲಲ್ಲ. ನಾವು ಸೋತ್ವಿ ಅನ್ನೋದು ಅರ್ಥ ಮಾಡ್ಕೊಂಡು, ನಾವು ಸೋಲೋದು ಯಾರಿಗೆ ಅಂತಂದರೆ ಭಗವಂತನಿಗೆ ನಾವು ಸೋತ್ರೆ ನಾವು ಜೀವನದಲ್ಲಿ ಗೆಲ್ತೀವಿ. ಹೌದು, ಇದು ನನ್ನ ಅಣ್ಣವ್ರು ಈ ಮಾತು ಹೇಳಿದಾಗ ನನಗೆ ಎಂಥ ರೋಮಾಂಚನ ಆಯಿತು ಅಂದರೆ, ಇವ್ರು ಬರೀ ಆ್ಯಕ್ಟ್ರ, ಇವರು ಎಂಥ ದೊಡ್ಡ ಫಿಲಾಸಫಿ ಇದು, ದಾರ್ಶನಿಕರು ಯಾವ ಇದಲ್ವಾ, ಎಂಥ ದೊಡ್ಡ ದಾರ್ಶನಿಕರು ಹೇಳುವ ಮಾತು ಅದನ್ನು ಎಷ್ಟು ಸರಳವಾಗಿ ಹೇಳ್ಬಿಟ್ರು. ಇನ್ನೊಂದು ಕತೆ ಅವ್ರ ಚಿಕ್ಕನ್ನೆಲ್ಲ ಅವ್ರ ಅಪ್ಪ ಹೇಳ್ತಿದ್ರು. ಆ ಕತೆ ಎಲ್ಲಿದೆ ಅಂತ ನಂಗೆ ಗೊತ್ತು, ಅದು ಕುಮಾರವ್ಯಾಸ ಬರ್ತದೆ ಕತೆ. ನಮ್ಮ ಅಪ್ಪ ಹೇಳ್ತಿದ್ರು ಅಂತ ಹೇಳೋರು ಅವರು. ಬಹುಶಃ ಯಾವುದೋ ನಾಟಕದಲ್ಲೂ ಇರ್ಬೋದು. ಕುರುಕ್ಷೇತ್ರ ಯುದ್ಧ ಶುರುವಾಗುತ್ತೆ. ದುರ್ಯೋಧನ ಭೀಷ್ಮರಿಗೆ ಪಟ್ಟ ಕಟ್ಟ, ಸೇನಾಧಿಪತಿ ಪಟ್ಟ. ಆವಾಗ ಕರ್ಣ ಅಬ್ಜೆಕ್ಟ್ ಮಾಡಿ, ಹೌದು ಸಹಜವಾಗಿ, ಅಲ್ಲ ಅವರು ಕೇಳಿ ಪಾಂಡವ ಪಕ್ಷಪಾತಿ, ಅವ್ರಿಗೆ ನೀನು ಪಟ್ಟ ಕಟ್ಟಿದ್ರೆ ಅವ್ರಿಗೆ ನಮಗೆ ಎಲ್ಲಿ ಯುದ್ಧ ತಲ್ಕೊಳಕ್ಕೆ ಸಾಧ್ಯ. ಆವಾಗ ಭೀಷ್ಮ 3 ಪ್ರತಿಜ್ಞೆ ಮಾಡ್ತಾನೆ. ಒಂದೇನು ಅಂತಂದ್ರೆ, ಪ್ರತಿದಿನವೂ 10,000 ಮುಕಟಧಾರಿಗಳನ್ನು ಕೊಲ್ತೀನಿ ನಾನು. ಮುಕಟಧಾರಿಗಳು ಅಂದರೆ ಒಂದು ಪಡೆ ಇದ್ದರೆ ಅದರ ಅಧಿಪತಿಗಳು ಮುಕಟ, ಎಲ್ಲರೂ ಆ ಮುಕಟ ಹಾಕ್ಕೊಳ್ಳಲ್ಲ, ಎಲ್ಲರೂ ಕಿರೀಟ. ಆ ಮುಕಟ ಚೀಫ್ಗಳು 10,000 ಜನ ನಾನು ಕೊಲ್ತೀನಿ. ಇನ್ನೊಂದು, ನರನಾರಾಯಣರು ಇರುವ ರಥವನ್ನು, ಅಂದರೆ ಅರ್ಜುನ ಮತ್ತು ಕೃಷ್ಣ ಇರುವ ರಥವನ್ನು 10 ಗಾವದ ದೂರ ಓಡಿಸ್ತೀನಿ.
ಯಾಕಂದ್ರೆ ಒಂದು ಹೆಜ್ಜೆ ಅಲ್ಗಾಡಿಸೋದು ಕಷ್ಟ. ಶ್ರೀಕೃಷ್ಣ ಸಾರಥಿ ಶ್ರೀಕೃಷ್ಣ ಸಾರಥಿ 10 ಗಾವದ ನಾನು ತಳ್ತೀನಿ. 3ನೇ ಪ್ರತಿಜ್ಞೆ ಏನು ಅಂತಂದರೆ, ಪಿಡಿಯೇ ನೆನಿಪ್ಪ ಚಕ್ರಾಂದಿಯ ಕೈಯೋಳ್ ಪಿಡಿಪೇನ್ ಇಳಾಂಗ ಚಕ್ರಮಂ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ. ನಾನು ಆಯುಧವನ್ನು ಇದರಲ್ಲಿ ಧರಿಸುವುದಿಲ್ಲ, ಯುದ್ಧದಲ್ಲಿ ನಾನು ನಿಷ್ಪಕ್ಷಪಾತಿಯಾಗಿ ಇರ್ತೀನಿ, ನಾನು ಅರ್ಜುನನ ಸಾರಥಿ ಕೆಲಸ ಮಾತ್ರ ಮಾಡ್ತೀನಿ ಅಂತೇಳಿ ಇಂತಹ ಕೃಷ್ಣನ ಕೈಯಲ್ಲಿ ನಾನು ಚಕ್ರ ಹಿಡಿಸ್ತೀನಿ, ಚಕ್ರ ಹಿಡಿಸ್ತೀನಿ ಅಂತ ಹೇಳಿ ಶಪಥ ಮಾಡ್ತಾನೆ. ಅಣ್ಣವ್ರದ್ದೊಂದು ತಮಾಷೆ ಇದೆ, ಅದನ್ನ ಹೇಳ್ಬಿಟ್ಟು ಹೇಳೋರು, ಅವನು ಎಂತ ದಡ್ಡ, ಅವನು ದುರ್ಯೋಧನ, ಇದೆಲ್ಲ ಬೇಡ ನಂಗೆ, ಪಾಂಡವರಲ್ಲಿ ಒಬ್ರನ್ನ ಕೊಲ್ಲು ಸಾಕೊಂಡಿದ್ರೆ ಮಹಾಭಾರತ ಹೋಗ್ಲಿಲ್ಲ. ಇದು ಅದ್ಭುತವಾದದ್ದು. ಸೊ ಇದೆಲ್ಲ ನಡೆಯುತ್ತೆ ಮಹಾಭಾರತ, ಈ ಭೀಷ್ಮ ಪ್ರತಿಜ್ಞೆ ನಡೆಯುತ್ತೆ. ಕೊನೆಯದಿದೆಯಲ್ಲ, ಕೊನೆಯದಿನ ಇರುವಾಗ ಉಗ್ರ ಯುದ್ಧವನ್ನ ಭೀಷ್ಮ ಮಾಡಿಬಿಟ್ಟು ಇವರ ರಥವನ್ನು ತಳ್ತಾನೆ, ಅರ್ಜುನನ ಬಾಣಗಳನ್ನೆಲ್ಲ ನಾಶ ಮಾಡ್ತಾನೆ, ಕೊನೆಗೆ ರಥವೇ ಅಲ್ಲಾಡಿ ಹೋಗುತ್ತೆ. ಸೊ ಆವಾಗ ಕೃಷ್ಣನಿಗೆ ಉಗ್ರ ಕೋಪ ಬಂದು ಚಕ್ರ ಹಿಡಿತಾನೆ. ಆವಾಗ ಭೀಷ್ಮ ಕೇಳ್ಕೊಳ್ತಾನಲ್ಲ, ನಾನು ಇಡೀ ಸೃಷ್ಟಿಕರ್ತ ನೀನು, ನೀನೇ ಕೋಪ ಮಾಡ್ಕೊಂಡ್ರೆ ಇನ್ನೆಲ್ಲಿದೆ ಎಲ್ಲ ಆದ್ಮೇಲೆ ಕೃಷ್ಣ ವಾಪಸ್ ತಗೊಳಲ್ಲ. ಆವಾಗ ಇದನ್ನ ಅಣ್ಣವ್ರ ಬಾಯಲ್ಲಿ ಕೇಳೋದಕ್ಕಿದ್ದು ಬಹಳ ಕೊಲೆಗೆ ಆಯ್ತು. ಇದು ಏನೇನೋ ಭೀಷ್ಮ ಏನೇನೋ ಕೇಳ್ಕೊಳ್ತಾನೆ, ಕೃಷ್ಣ ಕೇಳಲ್ಲ. ಕೊನೆಗೆ ಭೀಷ್ಮ ಹೇಳ್ತಾನೆ, ಎಸಿಯಯ್ಯ ಚಕ್ರ ಎಸಿತಾನೆ, ಎಸಿಯಯ್ಯ ನನ್ನ ರೋಮದ ಒಂದು ತುಂಡನ ನಿನ್ನ ಚಕ್ರ ನಾಶ ಮಾಡಿದ್ರೆ ನಿನ್ನ ಆಣೆ, ಅಂದ್ರೆ ನಿನಗಿಂತ ನಿನ್ನ ನಾಮ ದೊಡ್ಡದು ಅಂತ. ಹೌದು, ನಿನಗಿಂತ ನಿನ್ನ ಹೆಸರು ದೊಡ್ಡದಯ್ಯ, ನಿನಗೂ ನಿನ್ನ ನಾಮವನ್ನು ನಾಶ ಮಾಡಕ್ಕಾಗಲ್ಲ ಅಂತ ಹೇಳಿ. ಅದು ರಾಮಾಯಣದಲ್ಲೂ ಬರುತ್ತಲ್ಲ. ಹೌದು, ಭಕ್ತಿಯ ಪಾರಮ್ಯ ಇದು, ಭಕ್ತಿಯ ಪಾರಮ್ಯ ಇದು. ಈ ಪ್ರಸಂಗ ಹೇಳುವಾಗ ಕುಮಾರವ್ಯಾಸ ಬರೀತಾನೆ, ಮುಚ್ಚಿ ನಾಣ್ಚಿದನು ಹರಿ ತನ್ನ ನೆಚ್ಚಿನ ಆಳಿನ ಆಗ್ರಹಕ್ಕೆ ಅಂತ. ಅದು ಭೀಷ್ಮಲ್ಲ, ಇದನ್ನ ಅಣ್ಣವ್ರು ಬಹಳ ಅದ್ಭುತವಾಗಿ ಹೇಳೋರು. ಭಕ್ತಿ ಅಂದ್ರೆ ಇದಪ್ಪ, ಇದು ಭಕ್ತಿ. ಇದು ಅಂದ್ರೆ ಹಳಗನ್ನಡವನ್ನು ಅಂದ್ರೆ ಅವ್ರ ತಂದೆ ಇಲ್ಲ, ಈ ಪದ್ಯಗಳು ನಾನು ಹೇಳಿದೆ. ಹೌದೌದು, ಗೊತ್ತಾಯ್ತು. ಈ ಕಥೆಯನ್ನ ಅದು ಬಹುಶಃ ಅಣ್ಣವರ ಬಾಯಲ್ಲಿ ಕಥೆಗಳನ್ನು ಯಾರು ಕೇಳಿದ್ರೆ ಅದು ವಿತ್ ಅಭಿನಯ ಹೇಳೋರು. ನಿಮಗೆ ಇಷ್ಟು ಕತೆ ಹಂಗ ನನ್ನ ಕೈಲಿ ಹೇಳಕ್ ಖಂಡಿತ ಅದೇ ಇಲ್ಲ. ಸೊ ಅಣ್ಣವ್ರು ಈ ಕಥೆಯನ್ನು ಹೇಳುವಾಗ ನನಗೆ ಭೀಷ್ಮಾಚಾರ್ಯರು ಕಣ್ಮುಂದೆ ಬರಬೇಕು, ಅರ್ಜುನನು ಕಣ್ಮುಂದೆ ಬರಬೇಕು, ಕೃಷ್ಣನು ಕಣ್ಮುಂದೆ ಬರಬೇಕು, ಎಲ್ಲರೂ ಅವರೇ ಹರಿಕತೆ ಮಾಡ್ದಂಗೆ ಅದ್ಭುತವಾಗಿ ಹೇಳೋರು. ನನಗೆ ಇದು ಒಂದು ಇನ್ನೊಂದು ನಮ್ಮ ಶಂಕರ ಹೇಳೋನು, ಅವ್ರು ಯಾವಾಗಲೂ ಉದಯ ಶಂಕರನ್ ಕರೀತಾರೆ. ನಮ್ಮ ಶಂಕರ ಹೇಳೋನು ಕತೆ, ಅದು ನನಗೆ ಗೊತ್ತು, ನನಗೂ ಬಹಳ ಪ್ರಿಯವಾದ ಕತೆ. ಟಾಲ್ಸ್ಟಾಯ್ 3 ಕ್ವಶನ್ಸ್ ಅಂತೆ, 3 ಪ್ರಶ್ನೆಗಳು ಅಂತ ಹೇಳಿ ಆ ಕತೆ ಏನು ಇದೆ ಅದು ಕಥೆಯಲ್ಲಿ ಅಣ್ಣವ್ರ ಪಾಯಿಂಟಿಗೆ ಮಾತ್ರ ನಾನು ತಗೊಂಡು, ಒಬ್ಬ ರಾಜನಿಗೆ ಒಂದು 3 ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಯಾಕೆ ಈ ಭೂಮಿಗೆ ಬಂದ್ವಿ? ಮೊದಲನೇ ಪ್ರಶ್ನೆ, ಈ ಭೂಮಿಯಲ್ಲಿ ಬಹಳ ಅತ್ಯುತ್ತಮವಾದ ಸ್ಥಳ ಯಾವುದು? ನಾವು ಮಾಡಬೇಕಾಗಿರೋ ಕೆಲಸ ಏನು? ಸೊ ಎಲ್ಲ ವಿದ್ವಾಂಸರನ್ನು ಕರೀತಾನೆ, ಯಾರ್ಯಾವ ಏನೇನೋ ಉತ್ತರ ಹೇಳ್ತಾರೆ ಅವರು ತಿಳಿದಿದ್ದೋ. ಅವನು ರಾಜನಿಗೆ ಯಾವುದೂ ಸಮಾಧಾನ ಆಗಲ್ಲ. ಕೊನೆಗೆ ಅವನು ಮಂತ್ರಿ ಹೇಳ್ತಾನೆ, ನೋಡಪ್ಪ, ಕಾಡಲ್ಲಿ ಒಬ್ಬನು ಸಾಧು ಇದ್ದಾನೆ, ಆ ಸಾಧು ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಬಲ್ಲವಿ ಅಂತ ಹೇಳಿ ಸರಿ ಅವನು ಸಾಧುನ ಹುಡುಕೊಂಡು ಹೋಗ್ತಾನೆ. ಆ ಕತೆ ಹಿಂಗೆ ಮುಂದುವರಿಯುತ್ತೆ, ಅದು ಶತ್ರು ರಾಜರು ಬರ್ತಾರೆ, ಹಿಂಗೆಲ್ಲ ಕತೆ ಮುಗಿಯುತ್ತೆ. ಇದಕ್ಕೆ ಉತ್ತರ ಏನು ಅನ್ನೋದು ಅಣ್ಣವ್ರಿಗೆ ಬಹಳ ಪ್ರಿಯವಾದದ್ದು. ಮತ್ತು ನನಗೆ ಟಾಲ್ಸ್ಟಾಯ್ ಕಥೆಯಲ್ಲಿ ಅಣ್ಣವ್ರು ಹೇಳಿದ ರೀತಿ ಇಲ್ಲಿ ಇಲ್ಲ. ಆ್ಯಕ್ಚುಲಿ ಸ್ವಲ್ಪ ಬದಲಾವಣೆ ಇದೆ. ಈ ಬದಲಾವಣೆಯನ್ನು ಉದಯಶಂಕರ್ ಮಾಡಿದ್ರು ಅಣ್ಣವ್ರು ಮಾಡಿದ್ರು ಗೊತ್ತಿಲ್ಲ, ಯಾಕಂದರೆ ಇದು ಎಲ್ ಗುಂಡಪ್ಪನವ್ರು ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ ಈ ಕಥೆಯನ್ನು. ಆ ಕಥೆಯಲ್ಲಿರೋ ಉತ್ತರ ಬೇರೆ ಥರ ಇದೆ, ಇದು ಅಣ್ಣವ್ರು ಹೇಳ್ತಿದ್ದು ಉತ್ತರ ಹೇಳೋದು. ಸೊ ಕೊನೆಗೆ ಅವನು ಸಾಧು ರಾಜನಿಗೆ ಕನ್ವಿನ್ಸ್ ಮಾಡಿದ. ಆ ಕಥೆನ ಮೂಲಕನೇ ಕನ್ವಿನ್ಸ್ ಆಗತ್ತದ. ನಾವು ಯಾಕೆ ಈ ಭೂಮಿಗೆ ಬಂದಿದ್ದೀವಿ ಅಂತಂದರೆ ಭಗವಂತ ನಮ್ಮನ್ನು ಕಳಿಸಿದ್ದಾನೆ. ಹೌದು, ಕಳಿಸಿದಾಗ ಒಂದು ಉದ್ದೇಶವನ್ನು ಇಟ್ಟು ಕಳಿಸಿದ್ದಾನೆ. ಆಲ್ವೇಸ್ ಕಮ್ ವಿತ್ ದ ಪರ್ಪಸ್. ಬಹಳ ಜನ ಅಣ್ಣವರು, ಬಹಳ ಜನ ಅಂದರು ನಾನು 90% ಅಂತ ಹೇಳ್ತೀನಿ,
ನಾವು ಯಾವ ಉದ್ದೇಶಕ್ಕೆ ಬಂದಿದ್ವೋ ಅದು ಮರ್ತ್ಬಿಡ್ತೀವಿ. ಭಗವಂತ ನಮ್ಮನ್ನು ಯಾವ ಉದ್ದೇಶಕ್ಕೆ ಕಳಿಸಿದನೋ ಅದನ್ನು ಮರ್ತೀವಿ, ಬೇರೆ ಏನೋ ಮಾಡ್ತಾ ಇರ್ತೀವಿ. ನಮ್ಮ ಸಂಗೀತಕ್ಕೆ ಭಗವಂತ ಕಳಿಸಿದ್ರೆ ಯಾವುದೋ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರ್ತೀವಿ, ಇನ್ನೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ನೀನು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನನ್ನ ಯಾಕೆ ಈ ಭಗವಂತ ಭೂಮಿಗೆ ಕಳಿಸಿದ್ದಾನೆ ಅಂತ ಅರ್ಥ ಮಾಡ್ಕೊ. ಇದು ಭಕ್ತಿ. ಇದು ಭಕ್ತಿ, ಇದು ಭಕ್ತಿ. ಎರಡನೇ ಪ್ರಶ್ನೆ ಏನು ಅಂದರೆ ಯಾವುದು ಬಹಳ ಒಳ್ಳೆಯ ಸ್ಥಳ. ನೀನು ಯಾವ ಜಾಗದಲ್ಲಿ ಕೂತಿದೆಯೋ ಅದೇ ಒಳ್ಳೆಯ ಸ್ಥಳ. ನೀನು ಹಂಗೆ ಅಂದ್ಕೊಳ್ಳದೆ ಹೋದರೆ ನಾನು CM ಆಗಬೇಕಿತ್ತು, CM ಆದಮೇಲೆ PM ಆಗಬೇಕಿತ್ತು, PM ಆದಮೇಲೆ ರಾಷ್ಟ್ರಪತಿ ಹೋಗ್ತಾ ಇರುತ್ತೆ. ಅದಕ್ಕೆ ಎಂಡೇ ಇಲ್ಲ. ಸೊ ನೀನು ಯಾವ ಜಾಗದಲ್ಲಿ ಕೂತಿದೆಯೋ ಅದೇ ಒಳ್ಳೆ ಸ್ಥಾನ. ನೀನು ಏನು ಮಾಡಬೇಕು, ಒಳ್ಳೆ ಕೆಲಸ ಏನು ಅಂದರೆ ಆ ಸೀಟಿಗೆ ಏನು ಕೆಲಸ ಮಾಡಬೇಕು ಅದನ್ನು ನೀನು ಮಾಡಬೇಕು. ಗೊತ್ತಾಯ್ತಲ್ವಾ? ಇದು ಕತೆ ಹಿಂಗಿಲ್ಲ ಆ್ಯಕ್ಚುಲಿ. ಟಾಲ್ಸ್ಟಾಯ್ ಇದು ಅಣ್ಣವ್ರ ಇಂಟರ್ಪ್ರಿಟೇಷನ್ ಅದು. ಬಟ್ ನಂಗೆ ಅದರ ಹಿಂದೆ ಎಷ್ಟು ಫಿಲಸ್, ಆ ಮನುಷ್ಯ ರಾಜ್ಕುಮಾರ್ ಅನ್ನುವ ವ್ಯಕ್ತಿ ಹಿಂಗೆ ನಂಬಿದ್ರಿಂದಲೇ ಇಂತಹ ಅತ್ಯುತ್ತಮ ಚಿತ್ರಗಳನ್ನು ಖಂಡಿತ ಇಂಥದ್ದೊಂದು ಬಹಳ ದೃಢವಾದ ನಂಬಿಕೆ. ನಾನು ಒಂದು ಸಲಿಗೆ ಇತ್ತು ನಂಗೆ ಅಣ್ಣವ್ರ ಜೊತೆಗೆ ಹಿಂಗೆ ಪ್ರಶ್ನೆಗಳ ಅಲ್ಲ ಸರ್, ಎಷ್ಟು ಜನ NTR ನೋಡಿ, ಮತ್ತೊಬ್ಬರು ನೋಡಿ, ಎಲ್ಲರೂ ನೋಡಿ ಒಂದು ವಿಗ್ ಹಾಕ್ಕೊಂತಾರೆ. ನೀವ್ಯಾಕೆ ಸರ್ ವಿಗ್ ಹಾಕೋಲ್ಲ? ಬೇರೆಯವ್ರು ಕೋಪ ಮಾಡ್ಕೊಂಡು ಬೈದ್ಬಿಡ್ರಿ. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನಾನು ಕಿರೀಟ ಹಾಕ್ಕೊಳ್ತೀನಿ, ಟೋಪಿ ಹಾಕ್ಕೊಳ್ತೀನಿ, ಗದೆ ಇಟ್ಕೊಳ್ತೀನಿ, ಬಿಲ್ ಹಿಡ್ಕೊಳ್ತೀನಿ. ಅದು ವೇಷ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಾನು ಮುತ್ತುರಾಜ್ ಆಗಿರ್ಬೇಕಪ್ಪ. ವಿಗ್ಗು ಬಣ್ಣದು ಎಲ್ಲ ಅಲ್ಲಪ್ಪ. ಸರ್, ಜಗತ್ತಲ್ಲಿ ಯಾವ ಕಲಾವಿದರು ಈ ಮಾತನ್ನು ಹೇಳಕ್ಕೆ ಸಾಧ್ಯ? ಆ್ಯಂಡ್ ನೀವೆಲ್ಲರೂ ಇಡೀ ಕನ್ನಡ ಜನ ನೋಡಿದರೆ ಹಂಗೆ ಇದ್ರು ಅಣ್ಣ, ಹಂಗೆ ಎಲ್ಲರಿಗೂ ಕಾಣಿಸ್ತಾ ಅವ್ರು ಯಾವತ್ತೂ ವಿಗ್ ಬಳಸಲಿಲ್ಲ, ಯಾವ ಆಡಂಬರಗಳನ್ನು ಇಟ್ಕೊಳ್ಳಿಲ್ಲ. ಮುತ್ತುರಾಜಾಗಿ ನಾನು ಜಗತ್ತಿಗೆ ಬಂದಿದ್ದೀನಿ, ಮುತ್ತುರಾಜಾಗೇ ಇರ್ತೀನಿ. ನಾನು ಯಾವತ್ತೂ ತಮ್ಮನ್ನು ತಾವು ಮರೆಮಾಚಿಕೊಳ್ಳಿ. ವಿತೌಟ್ ಮೇಕಪ್ ತುಂಬಾ ಒಂಥರ ಗ್ಲೋರಿಯಸ್ ಆಗಿದ್ರು ಸರ್. ಅಂದ್ರೆ ಆ ತೇಜಸ್ಸು ಪರದೆ ಮೇಲೆ ಹೇಗಿತ್ತು ನಿಜ ಜೀವನದಲ್ಲೂ ಹಾಗೆ ಅದು ತೇಜಸ್ಸಿತ್ತು. ಇದ್ದೇ ಇತ್ತು. ಯೋಗವನ್ನು ಮಾಡೋದು, ಪ್ರಾಣಾಯಾಮನ ಖಂಡಿತ ಅದ್ಭುತ. ಸೊ ಬಹುಶಃ ಇಷ್ಟು ಭಕ್ತಿಯ ಹಿನ್ನೆಲೆಯ ಕಥೆಗಳನ್ನು ಹೇಳಿ ಖಂಡಿತ ಯಾಕೆ ಇದ್ರ ಬಗ್ಗೆ ಒಂಚೂರು ಪೀಠಿಗೆ ಬೇಕಾಗಿತ್ತು. ಭಕ್ತಿ ಬಗ್ಗೆ ಎಸ್ಪೆಷಲಿ ರಾಜ್ಕುಮಾರ್ ಅವರಿಗೆ ಹೇಗಿತ್ತು ಅಂತ ತುಂಬಾ ಅದ್ಭುತ.